ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದ್ರವ ಮಾತಾ? 12ನೇ ಶತಮಾನದೊಳಗ ಹಕ್ಕ ಮಹಾದೇವಿಯವರು ಈ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರು ಅವರು? ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಏನಿವ ಮಾತ? ಗಿಡ ಎಷ್ಟೋ ದೊಡ್ಡದ, ರಗಡ ದೊಡ್ಡದ ಗಿಡ, ಖರೆ ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದಲ್ಲ? ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ? ನೀ ಲಕ್ಷಾನಗಟ್ಲೆ ರೊಕ್ಕ ಕೊಟ್ಟು ಆಕಳ ತನ್ನ ಮನಿ ಮುಂದೆ ಕಟ್ಟು, ಕಟ್ಟು ಕಿಲಾರ ಆಕಳ ಕರೆ ಆ ಆಕಳ ಹಾಲನ್ನೇ ಹಿಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು? ಆಕಳ ತೋಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ? ಇನ್ನು ದನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ? ನಮ್ಮ ಬಲ್ಲಿ ಎಷ್ಟೋ ಶ್ರೀಮತಿಗೆ ತುಂಬಿ ತುಳ್ಕಲಕ್ಕತ್ತದ, ಆಸ್ತಿ ಅದ, ಅಂತಸ್ತದ, ಬೆಳ್ಳಿ ಅದ, ಬಂಗಾರ ಅದ, ರೊಕ್ಕ ಅದ, ರೂಪಾಯಿ ಅದ, ರಗಡ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮತಿಗೆ ನಮ್ಮ ಬಲ್ಲಿದ್ರು ಸಹಿತ ದಯಾಮಯ ಅಂತ ಕರುಣೆ ಕೊಡುವಂತ ಧರ್ಮ ಕೊಡುವಂತ ಗುಣ ನಮ್ಮ ಬಲಿ ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದಲ್ಲ? ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಇಲ್ಲಿ ಅದ ನೋಡ್ರಿ ಮಾತ. ಏನದವ ಇಲ್ಲಿ? ನೀ ಎಷ್ಟೇ ಚಂದ ಇರು, ಎಷ್ಟೇ ಅಂದ ಇರು, ಎಷ್ಟೇ ರೂಪವಂತಿದ್ರು ಸಹಿತ ಬೆಕ್ಕಾದಿರು ಒಳಗ ಗುಣ ಇರ್ಲಿಲ್ಲಪ್ಪ ಅಂತಂದ್ರ ಅವ ಎಷ್ಟೇ ಚಂದ ಇದ್ರು ಸಹಿತ ಅಂದಕ್ಕ ಚಂದಕ್ಕ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ಮಾತಾ? ಈ ಇರುವಿ 84 ಯುವನಿಗಳನ್ನ ತಿರುಗಿ 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 ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡತ್ತೀವಿ? ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರ್ಬೇಕಾಗ್ಯದ. ಬೇಕಿರ್ಲ ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ? ಈ ಮಾನವ ಜನ್ಮಕ್ಕ ಹುಟ್ಟಿನ ಸ್ವಾರ್ಥಕ ಇಲ್ಲ, ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಯಾರು ಹೇಳ್ತಾರ? ಯಾರು? ಅಕ್ಕ ಮಹಾದೇವರು ಈ ಮಾತು ಹೇಳ್ತಾರೆ. ಹೌದಲ್ಲ? ಅದಕ್ಕೆ ಇರ್ಲಿ ತಮ್ಮ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನಮ್ಮ ಹಿರಿಯರ ಬಳಗ, ತಾಯಿ ಬಳಗ ಕುಂತಾರ. ಅದಕ್ಕಲ್ಲೇ ಇನ್ನೊಂದು ಕಡೆ ಕಬೀರದಾಸರ ಮಾತು ಹೇಳ್ತಾರ. ಏನಂತ ಹೇಳ ಮಾತ? ತೂ ಕ್ಯಾ ಕರೆಗಾ, ತೂ ಕ್ಯಾ ಕರೆಗಾ, ತೆರೆ ತಕದೀರ್ ಕಾ ಚಕ್ಕರ ನ್ಯಾರ ಅಂತ ಹೇಳಿದ್ರ ಅವರು. ಕನ್ನಡ ಮೇ ಬೋಲೋ, ಕನ್ನಡ ಮೇ ನಮಗೂ ತಿಳಿಲಿಲ್ಲ. ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ ನಮಗ್ ಫೋನ್ ಆಗಲಿಲ್ಲ ತಮ್ಮ. ಇದರ ತಾತ್ಪರ್ಯ ಇಷ್ಟೇ ಅದ. ಏನಂದ್ರಿ? ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ. ಏನಂತ ಹೇಳಿ? ನಾ ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ. ಅಂತವ್ರಿಗೆ ಹೇಳ್ತಾರ ಕಬೀರದಾಸರು. ಏನಂತ? ನೀ ಏನ್ ಮಾಡ್ತೀನಿ, ನಿನ್ನ ಕೈಲೇ ಏನೂ ನೀಗುದಿಲ್ಲ, ಆಗುದಿಲ್ಲ. ನಿನ್ನ ಹಣೆ ಬರಹದೊಳಗೆ, ನಿನ್ನ ಭೋಗದೊಳಗ ಭಗವಂತ ಬ್ರಹ್ಮ ಏನು ಬರದಿಟ್ಟಾನ ನೋಡು, ಅದನ್ನೇ ಆಗ್ಬೇಕಾಗ್ಯದೋ ಸಿರ್ಸು, ಅದನ್ನೇ ಆಗ್ತದ. ಅದನ್ನ ತಪ್ಪಸಾಕ ಯಾರಿಂದಾನು ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ತಮ್ಮ. ಹೌದಲ್ಲ? ಅದಕ್ಕ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೊಜ್ಜಾಗ್ಲಾರ್ದಂಗ ನೇರವಾಗಿ ವಿಷಯ ಕಡೆನೆ ಬರೋದದ. ಯಾಕಪ್ಪ ಅಂತಂದ್ರ ತಮ್ಮ, ಯಾಕ ಹಣ ಅಂತಕ್ಕಂಥದ ಹೆಂಗದ, ಹೆಂಗದವ, ಹೆಂಗ ಜೀವ ಹೊಡಿತದ, ಹೆಂಗ್ ಹೊಡಿತದ ಜೀವ? ಯಾಕಪ್ಪ ಅಂತಂದ್ರ ತಮ್ಮ, ತಾಯಿ ಗರ್ಭದಿಂದ ಮಗ ಹುಟ್ಟಿ ಬಂದಪ್ಪ ಅಂತಂದ್ರ ಮೊದಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಸ್ರಿ, ಒಳ್ಳೆಯ ಗುಣ ಕಲಸ್ರಿ ಅಂತಕ್ಕಂತ ಮಾತು ಹಿರಿಯರು ಹೇಳ್ತಾರೆ. ಹುಟ್ಟಿದ ಕೂಡ್ಲೇನೆ ಒಳ್ಳೆ ಗುಣ ಮಗ ಕಲ್ತಪ್ಪ ಅಂತಂದ್ರ ಒಂದು ಒಳ್ಳೆ ದಾರಿಗೆ ಹೋಗಿ ಹತ್ತತಾನ, ಒಂದು ಹಂತಕ್ಕೆ ಹೋಗಿ ಹತ್ತತಾನ. ಹುಟ್ಟುತ್ತಲೇನೆ ಗುಣ ಇರ್ಲಾರ್ದನೆ ಮಗ ಬೆಳೆದಪ್ಪ ಅಂತಂದ್ರ ಏನಾಗುತ್ತದ, ಏನ್ ಮಾಡ್ತಾನವ, ಹೆಂಗಾಗ್ತದಪ್ಪ ಅಂತಂದ್ರ ತಮ್ಮ, ಏನು ಬಡತನ ಪರಿಸ್ಥಿತಿ ಒಳಗ ಬದುಕಿ ತಾಯಿ ಏನ್ ಮಾಡ್ತಾವ? ಅತ್ತ ಒಬ್ಬ ಮಗನಿಗೆ ಏನ್ ಮಾಡಿದಳಪ್ಪ ಅಂತಂದ್ರ ತನ್ನ ಜೊತೆಯಲ್ಲಿ ಕರ್ಕೊಂಡ ಬಾಳ್ವೆ ಮಾಡ್ತಿದ್ದಳು. ತಂದೆ ಆಗಿರ್ತಕ್ಕಂಥವ ತೀರಿ ಹೋಗಿದ್ದ. ತಾಯಿ ಮತ್ತ ಮಗ ಇಬ್ರೇ ಇದ್ರು. ಬಹಳ ಬಡತನ ಪರಿಸ್ಥಿತಿ ಇತ್ತು. ದಿನಂಪ್ರತಿ ಏನಪ್ಪಾ ಅಂತಂದ್ರ ಮಗನ ಜೋಡಿನೇ ಕಾಲ ಕಳಿತಿದಳು. ಒಂದು ದಿವಸ ಏನಪ್ಪಾ ಅಂತಂದ್ರ ಊರಿನ ಬಾಜಾರ ಬತ್ತು, ಸಂತಿ ಬತ್ತು. ಸಂತಿಗೆ ಮಗನಿಗೆ ಕರ್ಕೊಂಡ ತಾಯಿ ಹೋಗುತ್ತಾಳ. ತಾಯಿ ಹೋದ ಕೂಡಲೇ ಎಲ್ಲಾ ಸಂತಿ ಮಾಡ್ಕೊಂಡಳು. ಮುನಿಗೆ ಬರುವಂತ ಟೈಮ್ ಏನಾಗ್ತದ್ರಿ? ಒಬ್ಬ ವ್ಯಾಪಾರಿಗ ಮಾವಿನಕಾಯಿ ಮಾರ್ಕೋತ ಕುಂತಿದ್ದ ತಮ್ಮ. ಮಾವಿನಕಾಯಿ ಮಾರ್ಕೋತ ಕುಂತಿರ್ತಕ್ಕಂತ ಟೈಮದೊಳಗ ಸಣ್ಣ ಕೂಸ ಮಾವಿನಕಾಯಿ ಕಡಿ ನೋಡಿ ಅಂತದ,
ಯವ್ವ ನನಗ ಮಾವಿನಕಾಯಿ ಕೊಡಸ ಮಾವಿನಕಾಯಿ ಕಡೆ ಕೈ ಮಾಡಿ ಎಲ್ಲಾಕತ್ತು ಅವಾಗ ಅಂದ ಕೂಡ್ಲಿ ಅವಾಗ ತಾಯಿ ಅಂತಾಳ ಏನಂದ್ಳು ಮಗನ ಎಲ್ಲಾ ಸಂತೆ ಮಾಡಿ ರೊಕ್ಕ ಖುಲ್ಲ ಆಗ್ಯಾವ ನಡಿ ಮನಿಗೆ ತಂದ ಕೂಡ್ಲೆ ಆಯ್ತತ್ತು ತಿಳ್ಕೊಂಡ ಮನಿಗೆ ಕರ್ಕೊಂಡು ಹೋಗ್ತಿದ್ರು ಇದು ಕೂಸ ಸುಮ್ಮ ಕುಂಡ್ರಲಿಲ್ಲ ಅದಕ್ಕೆ ತಿನ್ನುವ ಆಸೆ ಆಯ್ತು ಏನ್ ಮಾಡ್ತದ ಕೂಸ ತಾಯಿ ಕೈ ಜಕ್ಕೊಂಡು ಹೋಗಿ ಒಂದು ಮಾವಿನಕಾಯಿ ಕಳುವು ಮಾಡ್ಕೊಂಡು ಬತ್ತು ಸಂಸ್ಕಾರ ಇಲ್ಲ ಗುಣ ಇಲ್ಲ ಕೂಸಿನ ಬಲ್ಲಿ ಹೌದಲ್ಲ ಏನಪ್ಪಾ ಅಂತಂದ್ರ ತಗೊಂಡು ಬತ್ತು ಒಂದು ಮಾವಿನಕಾಯಿ ತಗೊಂಡು ಬತ್ತು ಕೂಸ ತಗೊಂಡು ಬಂದ ಕೂಡಲೇ ಏನ್ ಮಾಡ್ದಳಪ್ಪ ಅಂತಂದ್ರ ಮನಿಗೆ ಹೋದಳ ಕರ್ಕೊಂಡು ಯವ್ವ ನೀ ನನಗ ಮಾವಿನಕಾಯಿ ಕೊಡಿಸ್ಲಿಲ್ಲ ಒಂದು ಮಾವಿನಕಾಯಿ ತಂದಿನ ಅಂತ ತಿಳ್ಕೊಂಡು ಅವನ ಕೈಯಾಗ ಕೊಡ್ತದ ಕೊಟ್ಟ ಕೂಡಲೇ ಅವು 4 ಭಾಗ ಮಾಡ್ದಳು 3 ಭಾಗ ಕೂಸಿಗೆ ಕೊಟ್ಟಳ ತಾವೊಂದು ಭಾಗ ಕೊಟ್ಟ ಅಂತಾಳ ನೋಡ್ರಿ ಅವ್ವ ಏನಂತಾಳ್ರಿ ಅದರ ರುಚಿ ನೋಡಿ ಮಗನಿಗೆ ಅಂದಳು ಏನಂತಾಳ ಮಗನ ತರದು ತಂದಿದಿ ಇನ್ನೊಂದ್ ಎರಡರೆ ತರಬಾರ್ದೇನಂದಳು ನೋಡ್ರಿ ಗುಣ ಎಂತದ ಕಲಸದಳ ಅವ್ವ ಇಲ್ಲೇ ಗುಣ ಚಾಲು ಆಯ್ತು ನೋಡ್ರಿ ಕಲಿತಾನ ಮಗ ಮುಂದ ಏನಾಗ್ತೈತಿ ನೋಡ್ರಿ ಹೇಳ್ರಿ ಮಗನ ಬಲ್ಲಿ ಗುಣ ಇರ್ಲಿಲ್ಲ ಅವಾಗ ಏನಾಯ್ತಪ್ಪ ಅಂತಂದ್ರ ದಂಡಿಗೆ ಬತ್ತು ಮಗ ಏನ್ ಮಾಡ್ಲಕತ್ತ ಏನ್ ಮಾಡ್ತಾನ್ರಿ ಗುಣನೇ ಬರ್ಲಿಲ್ಲ ಆ ತಾಯಿ ಹೇಳ್ಯಾಳಪ್ಪ ಅಂತಂದ್ರ ಏನ್ ಮಾಡ್ಬೇಕಿನ್ನ ತಾಯಿ ಹೇಳಪ್ಪ ಅಂತಂದ್ರೆ ಇವತ್ತಿನ ದಿವಸ ನನ್ನ ಒಂದು ಬ್ಯಾಡ 4 ಮಾವಿನಕಾಯಿ ತರಬೇಕತ್ತದು ಮತ್ತೊಂದು ಸಂತಿಗೆ ಹೋಗಿ 4 ಮಾವಿನಕಾಯಿ ತಗೊಂಡು ಬತ್ತು ಹಂಗೇನೆ ಮುಂದ ಹಂಗೆ ಇದು ಏನ ಕಳುವು ಮಾಡು ಚಟ ಬಿದ್ದು ಬಿಡ್ತಮ್ಮ ಚಟ ಬಿದ್ದು ಕೂಡಲೇ 4 ಮಾವಿನಕಾಯಿ ಹೋಗಿತ್ತು ಮನಿ ತುಡುಗ ಮಾಡ್ಲಕತ್ತ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲಾ ತುಡುಗ ಮಾಡದ ಬ್ಯಾಂಕ್ ಕಟ್ ಮಾಡ್ಲಕತ್ತ ದಂಡಿಗೆ ಬಂದು ಬ್ಯಾಂಕ್ ಸಹಿತ ಒಡೆದು ಬಿಟ್ಟ ಪೊಲೀಸರ ಕೈ ಸಿಕ್ಕಿ ಬಿದ್ದ ಬ್ಯಾಂಕ್ ದರೋಡಿ ಮಾಡಿ ರೊಕ್ಕಿನ ಆಶಕ್ಕಾಗಿ ಬ್ಯಾಂಕ್ ದರೋಡಿ ಮಾಡಿದ ಕೂಡಲೇ ಪೊಲೀಸರ ಕೈಯಾಗ ಸಿಕ್ಕ ಬಿದ್ದ ಅವಾಗ ಏನಾಗ್ತದ ಯಾಕ ಹುಟ್ಟಿತ್ಲನೆ ಗುಣ ಬರ್ಲಿಲ್ಲ ರೊಕ್ಕಿನ ಮ್ಯಾಗ ಆಶೆ ಬಿತ್ತು ಎಲ್ಲಾನು ಬ್ಯಾಂಕ್ ದರೋಡೆ ಮಾಡದ ಪೊಲೀಸರು ಬಂದು ಜೈಲಿನಾಗ ಹಾಕಿದ್ರು ನಶಿಕಿನೊಳಗ ಏನಾಯ್ತಪ್ಪ ಅಂತಂದ್ರ ಮುಂಜಾನೆ ಸೂರ್ಯ ಹೊಂಡ್ರದಾಗ ಗಲ್ಲಿಗೆ ಏರಿಸುವಂತ ಮಗನಿಗೆ ಅವಧಿ ಮಗನಿಗೆ ಕೊಟ್ಟ ಕೂಡ್ಲಿ ಅವಾಗ ಪೊಲೀಸರಿಗೆ ಕೇಳ್ತಾರ ಖುಷಿ ಮಗನಿಗೆ ಏನಂತ ಏನ್ ಕೇಳ್ತಾರ ಕೈದಿಗೆ ಏನ್ ಕೇಳ್ತಾರ ಏನಂತ ಕೇಳಿದ್ರು ಎಷ್ಟು ದಿವಸ ಬ್ಯಾಂಕ್ ದರೋಡಿ ಮಾಡಿದಿ ರೊಕ್ಕಿನ ಆಶಕ್ಕಾಗಿ ಏನ್ ಮಾಡಬಾರದೆಲ್ಲ ಮಾಡಿದಿ ನಿನಗ ನಾಳೆ ಸೂರ್ಯ ಹೊಂಡ್ಲಕ್ಕ ಗಲ್ಲಿನ ಶಿಕ್ಷೆ ಐತಿ ನಿನ್ನ ಕೊನೆಯ ಆಶೆ ಏನದಂದ ಕೂಡ್ಲಿ ಏನ್ ಹೇಳ್ತಾನ ಅವ ಹೇಳ್ತಾನ ಏನಂದ್ರೆ ನನ್ನ ಅವ್ಗ ಕರೆಸರಿ ನಮ್ಮ ಅವನ ಜೋಡಿ 2 ಮಾತು ಮಾತಾಡೋದದ ಇದರ ಬಿಟ್ಟು ಬ್ಯಾರೆ ಆಶೆ ನನಗೆ ಏನಿಲ್ಲ ಅಂದವು ಅವಾಗ ಆಯ್ತತ ತಿಳ್ಕೊಂಡ ನಶಿಕಿನ ಜಾವಕ್ಕ ಪೊಲೀಸ್ ಗಾಡಿ ಬಿಟ್ಟು ತಾಯಿಗೆ ಕರ್ಕೊಂಡು ಬಂದ್ರ ಜೈಲಿಗೆ ಕರ್ಕೊಂಡು ಬಂದ ಕೂಡ್ಲೆ ಮಗ ಮಲಗಿರ್ತಕ್ಕಂತ ಟೈಮ್ದೊಳಗ ಅವು ವಿಚಾರ ಮಾಡ್ತಾಳೆ ಏನಂತ್ರಿ ನನ್ನ ಮಗ ರೇ ಮಲ್ಕೊಂಡಾನ ಈಗ ಏನು ಎಬ್ಬಸಬಾರದು ಅವನೇ ಎದ್ದು ಬಳಕ ಏನ್ ಕೇಳ್ತಾನಂತ ತಿಳ್ಕೊಂಡ ತಾಯಿ ಕೂತಳು ಅವಾಗ ಮಗನಿಗೆ ಎತ್ತರ ಆಯ್ತು ಎತ್ತರ ಆದ ಕೂಡ್ಲೆ ಅವಾಗ ತಾಯಿ ಎಲ್ಲ ಕತ್ತಳು ಏನಂತಾಳ ಮಗನ ನಿನಗ ಲಾಲನೆ ಪಾಲನೆ ಮಾಡಿ ಎಂತ ನಿನಗೆ ಏನು ಕಡಿಮೆ ಮಾಡೀನಿ ಏನ್ ಮಾಡಿದ್ನೋ ಮಗನ ಬ್ಯಾಂಕ್ ದರೋಡಿ ಮಾಡಿ ಪೊಲೀಸರ ಕೈಯಾಗ ಸಿಕ್ಕ ಬಿದ್ದಿ ನಿನಗ ಅಂತದೇನ ನಾ ಕಡಿಮೆ ಮಾಡಿನಿ ಅಂತೇಳಿ 2 ಏಟ್ ಮಗನಿಗೆ ಹೊಡೆದಳು ಅವಾಗ ಅಂತಾನ ಮಗ ಹೊಡೆದ ಕೂಡ್ಲೆ ಅವಾಗ ಮಗ ಅಂತಾನ ನೋಡ್ರಿ ಏನಂತಾನಪ್ಪ ಅಂತಂದ್ರ ಯವ್ವ ಇಷ್ಟ ನಾ ತುಡುಗ ಮಾಡ್ಬೇಕಾದ್ರ ಇಷ್ಟೆಲ್ಲ ಮಾಡ್ಬೇಕಾದ್ರ ಜೈಲಿಗೆ ಬರ್ಬೇಕಾದ್ರ ಯಾರು ರೊಕ್ಕಿನ ಆಸೆಕ್ಕಾಗಿ ನಾ ಜೈಲಿಗೆ ಇವತ್ತಿನ ದಿವಸ ಬರ್ಬೇಕಾದ್ರ ಈ ಹಗ್ಗ ನನ್ನ ಕೊಳ್ಳಿಗೆ ಬರ್ಬೇಕಾದ್ರ ನೀನೇ ಕಾರಣ ಅಂದ ಯಾಕೋ ಮಗನೇ ನೀನೇ ಕಾರಣ ಅಂದ ಕೂಡ್ಲಿ ಯಾಕೋ ಮಗನೇ ಅಂದ ಕೂಡ್ಲಿ ಅವಾಗ ಮಗ ಅಂತಾನ ಏನಂದವ ನಾ ಸಣ್ಣವ ಇದ್ದಾಗ ನನಗ ಸಂತಿಗೆ ಕರ್ಕೊಂಡು ಹೋಗಿದಿ ಸಂತಿಗೆ ಕರ್ಕೊಂಡು ಹೋದಾಗ ಒಂದು ಮಾವಿನಕಾಯಿ ನಾ ತಂದಿದ್ನಿ ಕುಡು ಸಂಧ್ಯಾ ಒಂದು ಮಾವಿನಕಾಯಿ ನಾ ತಂದ ಕೂಡ್ಲಿ ಅವಾಗ ಅದ್ರೊಳಗ 4 ಭಾಗ ಮಾಡಿ 3 ಭಾಗ ನನಗ ಕೊಟ್ಟಿ ಒಂದು ಭಾಗ ನೀ ತಿಂದಿ ತಿಂದು ಅವಾಗ ನನಗ ಇದು ಯಾಕೆ ತಂದಿದೆ ಮಗನ ಅಂತೇಳಿ 2 ಹೊಡಿ ಮಾಡಿ ಗುಣ ನನಗ ಕಲಿಸಿದೆಪ್ಪ ಅಂತಂದ್ರ ಈ ಹಗ್ಗ ನನ್ನ ಕೊಳ್ಳಿಗೆ ಬರ್ತಿತ್ತಿಲ್ಲ ತಾಯಿ ಏನು ಒಂದು ಹೋಳ ಇನ್ನ ಒಂದು ಯಾಕೆ ತಂದಿದತ್ತ ಅವಾಗ ನೀ ಏನ್ ಹೇಳ್ದಿ ಅದೇ ಹಗ್ಗ ನನಗೆ ಇವತ್ತಿನ ದಿವಸ ಬಂದದತ್ತ ತಿಳ್ಕೊಂಡು ಹಂಗೆ ತುಡುಗ್ ಮಾಡ್ಕೋತ ಹೋಗಿ ಪೊಲೀಸರ ಕೈಯಾಗ ನಾ ಸಿಕ್ಕಿ ಬಿದ್ದೀನಿ ಇದಕ್ಕ ಕಾರಣ ನೀನೇ ಅಂದ ಕೂಡ್ಲಿ ಅವಾಗ ತಾಯಿ ಮನುಷ್ಯನೊಳಗೆ ವಿಚಾರ ಮಾಡ್ತಾಳೆ ಏನಂದ್ರೆ ನೀ ಮಾಡಿದ ನೀನೇ ಉಣಿಬೇಕಾಗ್ಯದ ಅಂದಳಕಿ ಯಾಕಪ್ಪ ಅಂತಂದ್ರ ಮಾತು ಹೇಳೋದಿಲ್ಲಿ ಏನ್ ಹೇಳ್ತಾರೆ ಏನು ಮಾತು ಹೇಳೋದೈತಿಪ್ಪ ಅಂತಂದ್ರ ಏನ್ರಿ ಸಣ್ಣವು ಇದ್ದಾಗೆ ಮಗ ಗುಣ ಕತ್ತಿದಪ್ಪ ಅಂತಂದ್ರ ಫಾಸಿ ಶಿಕ್ಷಕ ಹೋಗ್ತಿತ್ತಿಲ್ಲ ಸಣ್ಣವು ಇದ್ದಾಗೆ ಮಗ ಗುಣ ಕತ್ತಿದಪ್ಪ ಅಂತಂದ್ರ ಫಾಸಿ ಶಿಕ್ಷಕ ಹೋಗ್ತಿತ್ತಿಲ್ಲ ರೊಕ್ಕನೇ ಜೀವ ಹೊಡ್ಲಾಕ ಹಚ್ಚಾದ ಅಂತಕ್ಕಂತ ಮಾತು ನಂದ ಎದಕ್ಕ
ಇದು ಗುಣ ಚಲೋ ಬೇಕು ಒಬ್ಬ. ಅವನ ಬಲ್ಲಿ ಗುಣ ಇದ್ದಿತ್ತಿಲ್ಲ, ಹಾ ಬರೇ ರೊಕ್ಕ ಕಳುವು ಮಾಡುವಂತದು. ಇದೇ ಒಂದಿತ್ತು ಅವನ ಬಲ್ಲಿ, ಬರೇ ರೊಕ್ಕಿನ ಆಶೆ ಇತ್ತು. ರೊಕ್ಕಿನ ಕಳವು ಎಂದ ಮಾಡ್ದ, ಅದೇ ರೊಕ್ಕ ಅವನಿಗೆ ಒಯ್ತು ಬಾಬಾ ಗಲ್ಲಿಗೆ ಒಯ್ಲಕ್ ಹಚ್ಚದ. ಹಂಗ ಗುಣಾರೇ ಗುಣ ಯಾರಿಗಾರ ಗಲ್ಲಿಗೆ ಒಯ್ಲಕ್ ಹಚ್ಚದನು? ಎಲ್ಲಿಲ್ಲ ಇಲ್ಲ. ಗುಣದಿಂದ ಯಾರು ಗಲ್ಲಿಗೆ ಹೋಗಿಲ್ಲ, ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಅವರು. ಹೆಂಗ ಕೇಳ್ರಿ, ಹೆಂಗವ? ವಾಲೆ ಕೋಳಿ ಆಗಿ ಹೋದ. ಆಗಿನ ಕಾಲಕ್ಕೆ ದರುಡೆಕೋರ ಇವ, ದರುಡೆಕೋರ ಆಗಿ ಹೋದ. ಅವ ಏನ್ ಮಾಡಿದ? ಆರ್ಯಾಣದಾಗ ಜನರಿಗೆ ಏನು ಇದ್ರ ಬದ್ರ ಬರ್ತಾರ ನೋಡ, ಎಲ್ಲಾರಿಗೆ ಹೊಡಿ ಬಡಿ ಮಾಡುದು. ಅವ್ರು ಬಲ್ಯಕ್ಕಿನ ಬೆಳ್ಳಿ ಬಂಗಾರ ತಗೊಳ್ಳೋದು, ರೊಕ್ಕ ರೂಪಾಯಿ ಮಾಡಿ ತಗೊಳ್ಳೋದು. ರೊಕ್ಕಿನ ಮ್ಯಾಗ ಆಶೆ ಇತ್ತಿ ಒಂದ್ ಎಲ್ಲ ಬಹಳ ಆಶೆ ಅದ. ಅಂದ್ರ ಹಿಂಗ ಒಬ್ಬೊಬ್ಬರಿಗೆ ಹೊಡೆದು ಏನ್ ಮಾಡಿದಪ್ಪ ಅಂತಂದ್ರ, ಒಬ್ರಿಗೆ ಹೊಡೆದಪ್ಪ ಅಂತಂದ್ರ ಒಂದ್ ಹಳ್ಳ ತಂದ್ರ ರಂಜನಿಗೆ ಹೋಗಿತ್ತಿದ್ದ. ಹಿಂಗ 7 ರಂಜನಿಗೆ ಪಾಪ ತುಂಬಿಟ್ಟಿದ್ದ. ಅವಾಗ ಪಾಪ ತುಂಬಿಟ್ಟ ಕೂಡ್ಲಿ ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ, ಇದು ನಾರದ ಮುನಿಗಳಿಗೆ ಗೊತ್ತಾಯ್ತು. ಏನ್ ಮಾಡ್ತಾರವ? ಇವರೇ 7 ರಂಜನಿಗೆ ಪಾಪ ತುಂಬಿಟ್ಟಾನ. ಇವನ ಬಲ್ಯರೇ ಏನೂ ಇಲ್ಲ. ಏನಪ್ಪ ಅಂತಂದ್ರ ಒಳ್ಳೆ ಒಂದು ಗುಣ ಕಲಿಸ್ಬೇಕಂತ ತಿಳ್ಕೊಂಡ ಸಾಕ್ಷಾತ್ ನಾರದನೇ ಬಂದ. ನಾರದ ಬಂದ ಅಡವಿ ಯಾರಿಂದ ಇಳ್ಕೋತಾನ. ಅವನಿಗೆ ಹೊಡಿಲಾಕ್ ಹೋದಿವ ವಾಲೆ ಕೋಳಿ. ಹೊಡಿಲಾಕ್ ಹೋದ ಕೂಡಲೇ ಅವಾಗ ಅಂತಾನ ನಾರದ ಮುನಿ, ಏನಂದ್ರೆ, ಅಲ್ಲ ಇಷ್ಟು ದಿವಸ ನಿನ್ನ ಹೆಂಡತಿ ಮಕ್ಕಳ ಸಲುವಾಗಿ, ರೊಕ್ಕ ಗಳಿಸೋ ಸಲುವಾಗಿ ಜನರಿಗೆ ಹೊಡಿ ಬಡಿ ಮಾಡಿದಿ. ಅವ್ರ ಬಲ್ಲಿನ ಬೆಳ್ಳಿ ಬಂಗಾರ ತಗೊಂಡು ಹೋಗಿದಿ, ಪಾಪ ಮಾಡಿದಿ. ಈ ಪಾಪಿನೊಳಗ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾದಾರ ಹೋಗಿ ಕೇಳ್ಕೊಂಡ ಬಾ ಅಂದ ಕೂಡ್ಲಿ ಓಡ್ಕೋತ ಬಂದಮ್ಮ ಹೆಂಡತಿಗೆ ಕೇಳ್ತಾನ, ಏನಂತ? ಅಲ್ಲ ಇಷ್ಟು ದಿವಸ ನಿಮ್ಮ ಸಲುವಾಗಿ ನಾ ಹೊಡಿ ಬಡಿ ಮಾಡೀನಿ, ರಗಡ ಮಾಡೀನಿ, ಪಾಪ ತುಂಬಿಟ್ಟಿನಿ. ಈ ಪಾಪಿನೊಳಗ ನೀವು ಭಾಗಿಯಾದಿರಿ ಅನ್ನೋ ಕೂಡ್ಲಿ ಅವಾಗ ಹೆಂಡತಿ ತಾಳ, ಏನಂತಾಳ? ನೀ ಮಾಡಿದ ನೀನೇ ಉಣದ, ಇದ್ರೊಳಗ ನಾವು ಭಾಗಿ ಆಗುದಿಲ್ಲ ಅಂದ್ರೆ ಹೆಂಗತ್ತಾಳಕ್ಕಿ? ಹೆಂಗಂತಾಳ? ನೀ ಮಾಡಿದ ನೀನೇ ಉಣ್ಣೋ, ನೀ ಮಾಡಿದ ನೀನೇ ಉಣ್ಣೋ, ನೀಗ ಬ್ಯಾಡ ಯಾರಿಗೆ ಉಂಡುಳಿದುದಾಗ ತಮ್ಮ ತಗದಿಡೋ ನ್ಯಾರಿಗೆ, ಉಂಡುಳಿದುದಾಗ ಹುಡುಗ ತಗದಿಡೋ ನ್ಯಾರಿಗೆ. ಏನಂದಳು? ನೀ ಮಾಡಿದ ನೀನೇ ಉಣ್ಬೇಕಾಗ್ಯದ, ಇದ್ರೊಳಗ ನಾ ಭಾಗಿ ಆಗುದಿಲ್ಲ ಅಂತ ಹೆಂಡತಿ ಹೇಳಿದಳು. ಇದೇ ಮಾತು ಹೋಗಿ ಮಕ್ಕಳಿಗೆ ಕೇಳ್ತಾನ. ಅಲ್ಲಿ ಹೇಳ್ತಾರ, ಆ ಮಕ್ಕಳು ಹೇಳ್ತಾರ, ಅಂತ ನಿನ್ನ ಸತ್ಯನೇ ನಿನ್ನೊಳಗ ಭಾಗಿ ಆಗಿಲ್ಲಪ್ಪ ಅಂತಂದ್ರ ನಾವು ಇದ್ರೊಳಗ ಭಾಗಿ ಆಗುದಿಲ್ಲ. ಮಕ್ಕಳನ್ನು ದೂರ ಸರ್ಕೊಂಡ್ರು. ಓಡ್ಕೋತ ಬಂದ ನಾರದ ಮನಿ ಒಳಗೆ ಕೇಳ್ತಾನ. ಏನಂತ ಕೇಳ್ದ? ಯಪ್ಪ ಎಷ್ಟು ದಿವಸ ರೊಕ್ಕಿನ ಆಶಕ್ಕಾಗಿ ನನ್ನ ಹೆಂಡತಿ ಮಕ್ಕಳಿಗೆ ಸುಖದಾಗಿ ಇಡು ಸಲುವಾಗಿ ರಗಡ ಮಾಡಿ ನಾನು ಜನರಿಗೆ ಹೊಡಿ ಬಡಿ ಮಾಡೀನಿ, ರೊಕ್ಕ ರೂಪಾಯಿ ಇಸ್ಕೊಂಡಿನಿ, ಚಲೋ ಮಾಡಿ. ಇದ್ರ ಒಳಗಿಂದ ನಾ ಸರದು ಬರ್ಬೇಕಾದ್ರ, ಪಾಪ ಪರಿಹಾರ ಆಗಬೇಕಾದ್ರ ಏನ್ ಮಾಡ್ಬೇಕು ಅಂದ ಕೂಡ್ಲಿ ಅವಾಗ ನಾರದ ಮುನಿಗಳಂತಾರ, ಏನಂದ್ರತ್ರಿ? ಇಂದಿನದಿಂದ ನೀ ಈ ಕೆಟ್ಟ ಗುಣ ಬಿಟ್ಟು ರೊಕ್ಕ ರೂಪಾಯಿ ತುಡುಗು ಮಾಡೋದು ಬಿಟ್ಟು ನಾರದ ನಾನು ಏನಪ್ಪಾ ಅಂತಂದ್ರ ರಾಮನ ನಾಮಸ್ಮರಣೆ ಮಾಡು, ಅದು ಒಳ್ಳೆಯ ಗುಣ ನೀ ಕಲಿ. ಅವಾಗ ನಿನಗ ಏನಪ್ಪಾ ಅಂತಂದ್ರ ರಾಮ ಒಳಿತಾನ, ನಿನ್ನ ಪಾಪ ಪರಿಹಾರ ಆಗ್ತದ ಅಂತ ತಿಳ್ಕೊಂಡು ಯಾವಾಗ ವಾಲೆ ಕೋಳಿ ತಲೆ ಮ್ಯಾಗ ಹಸ್ತಿಟ್ಟು ತತ್ತಾಸ್ತು ಅಂತೇಳಿ ಆಶೀರ್ವಾದ ಮಾಡಿದಾಗ ರಾಮ ಹುಟ್ಟುಕ್ಕಿಂತ ಮೊದಲ ರಾಮಾಯಣ ಬರೆದು ವಾಲ್ಮೀಕಿ ಋಷಿ ಅಂತೇಳಿ ಬಿರುದು ಪಡೆದಾನ. ಗುಣ ಬಂದಾಗ ಹೌದು, ಮೊದಲ ಗುಣ ಇರ್ಲಾರ್ದೆ ಕೆಟ್ಟ ಗುಣ ಇದ್ದು ಪೈಲ ಹಿಂದಿನ ಚಲೋ ಗುಣ ಬಂದೋತ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ರೊಕ್ಕ ಗಳಿಸಿ ಇಟ್ಟಾನ. ಅವಾಗ ವಾಲ್ಮೀಕಿ ಋಷಿ ಅಂತೇಳಿ ಬಿರುದು ಪಡೆದಾನೇನು? ಪಡ್ಲಿಲ್ಲ ಬಾಬಾ ಅವಾಗ ಇಲ್ಲ. ಯಾವಾಗ ಒಳ್ಳೆ ಗುಣವನ್ನು ಬಲಿ ಬಿತ್ತು, ರೊಕ್ಕ ರೂಪಾಯಿ ತುಡುಗು ಮಾಡೋದು ಯಾವಾಗ ಬಿಟ್ಟ, ಕಳುವು ಮಾಡೋದು ಯಾವಾಗ ಬಿಟ್ಟ, ಹೊಡಿ ಬಡಿ ಮಾಡೋದು ಯಾವಾಗ ಬಿಟ್ಟ, ಮುಂದ ರಾಮನ ನಾಮಸ್ಮರಣೆ ಮಾಡದ. ರಾಮ ಹುಟ್ಟುಕ್ಕಿಂತ ಮೊದಲ ರಾಮಾಯಣ ಬರದ. ಇಲ್ಲಿ ಗುಣ ಅಂತಕ್ಕಂಥದ್ದು ದ್ವಾಡದ. ಯಾಕಪ್ಪ ಅಂತಂದ್ರ ತಮ್ಮ ಜಗತ್ತದೊಳಗ ಗುಣ ಅಂತಕ್ಕಂಥದ್ದು ಹೆಚ್ಚಿನ ಅಂತಕ್ಕಂಥ ಮಾತು ಹೇಳುತ್ತಾ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ಜಗಳದಂಗ ಮತ್ತ ಮುಂದಿನ ಸಂದಿಗೆ ಏನ್ರಿ ನಮ್ಮ ಅಣ್ಣಾಜಿ ಅವರು ಹೆಂಗ ಹಣದ ಬದ್ದಲ್ಲಿ ಬೆಳೆಸ್ಕೊತ ಬರ್ತಾರ, ಹಂಗ ಗುಣ ಬೆಳೆಸ್ಕೊತ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಯಥಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳ್ಯ.